ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಣಿಗೆ ಬಾಲನೇ ತನ್ನ ತಂದೆ ಅಂತ ಗೊತ್ತಾಯ್ತಾ. ಜೈಲಿಗೆ ಹೋದಂತಹ ಬಾಲ ಮತ್ತು ವರದ ಕೊನೆಗೂ ಕಾವೇರಿ ಮುಖಾಮುಖಿಯಾಗಿದ್ದಾರೆ. ಕಾವೇರಿ ಮುಂದೆ ಬಾಲ ಬಂದು ನಿಂತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಲ್ಲಿ ಕಾವೇರಿಗೆ ಕಾಂಚನ ಎಲ್ಲಿ ಹೋಗಿ ವರದ ಹತ್ರ ತನ್ನ ಮಗಳ ವಿಷಯವನ್ನು ಹೇಳಿಬಿಡ್ತಾಳೆ ಅನ್ನೋ ಭಯ ಆತಂಕದಲ್ಲಿ ನಿಜಕ್ಕೂ ಕೂಡ ಆಕೆ ಕುಸಿದು ಹೋಗ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ಸರಿಯಾಗಿ ಇತ್ತ ಕಡೆ ಪೊಲೀಸರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಕಾವೇರಿಗೆ. ಬಿಕಾಸ್ ಕಾವೇರಿ ಒಂದು ಒಳ್ಳೆ ಹೆಣ್ಮಗಳು ಅಂತ ಹೇಳಿ ಅಲ್ಲಿ ಹೆಸರು ತಗೊಂಡಿದ್ದಾರೆ. ಹಾಗಾಗಿ ಕಾವೇರಿ ಫೋನ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಫೋನನ್ನು ಕೂಡ ಕೊಟ್ಟಿದ್ದಾರೆ. ಆ ಫೋನ್ನ ಮಾಡಿದಾಗ ತನ್ನ ಮಗ ಸೇಫ್ ಆಗಿದ್ದಾಳೆ ಅಂತ ಗೊತ್ತಾಗಿದೆ. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಈ ಕಡೆ ನಿಜಕ್ಕೂ ಕೂಡ ರಾಣಿಗೆ ಆಪತ್ತು ಕಾದಿದೆ. ಯಾಕಂದರೆ ಆಲ್ರೆಡಿ ವರದ ಕಣ್ಣಿಗೆ ರಾಣಿ ಬಿದ್ದದ್ದಾಗಿದೆ. ರಾಣಿಯನ್ನು ಅಪಹರಿಸಬೇಕು ಅಂತ ಅಂದ್ಕೊಂಡಿದ್ದೆ ವರದ ಗ್ಯಾಂಗ್ ಅವರು. ಅವತ್ತು ತಪ್ಪಿಸ್ಕೊಂಡಿದ್ದು ರಾಣಿ ಅಂತಕ್ಕಂಥ ವಿಷಯ ವರದಾಗೆ ಗೊತ್ತಾಗಿದೆ. ಹಾಗಾಗಿ ವರದ ಕಣ್ಣು ರಾಣಿ ಮೇಲೆ ಬಿದ್ದಿತ್ತಾಯ್ತು. ಹೇಗಾದ್ರೂ ಮಾಡಿ ಹುಡುಗಿಯನ್ನ ಎತ್ತಾಕೊಂಡು ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ರಾಣಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರ ನಡುವೆ ಕಾಂಚನ ಅದೇ ದೇವಸ್ಥಾನಕ್ಕೆ ಜಾತ್ರೆಗೆ ಬಂದಿದ್ದು ಬಿಕಾಸ್ ಇಲ್ಲಿ ವರದ ಹತ್ರ ರಾಣಿ ವಿಷಯವನ್ನ ಹೇಳಬೇಕು, ಕಾವೇರಿ ವಿಷಯವನ್ನ ಹೇಳಬೇಕು ಅಂತ. ಆದರೆ ಎಷ್ಟು ಸಂದರ್ಭದಲ್ಲಿ ಹೇಳಬೇಕು ಅನ್ಕೊಂಡ್ರು ಭೇಟಿ ಮಾಡೋದಕ್ಕೆ ಕಾಂಚನದಿಂದ ಸಾಧ್ಯ ಆಗಿರಲಿಲ್ಲ. ಆದರೆ ಯಾವಾಗ ವರದ ತನ್ನ ಮಗನ ಜೊತೆ ಹೋಗೋದಕ್ಕೆ ಮುಂದಾದ್ರೂ ಅದೇ ಕ್ಷಣಕ್ಕೆ ಅಲ್ಲಿಗೆ ಕಾಂಚನ ಬಂದು ವರದ ಸರ್ ಅಂತ ಕೂಕೊಂಡು ಬರ್ತಾರೆ. ಕಾಂಚನನ ನೋಡಿದಂಥ ವರದ ಕೂಡ ಗಾಡಿಯಿಂದ ಹಿಡಿದು ಕಾಂಚನನ ಭೇಟಿ ಆಗಬೇಕು ಅಂತಾನೆ ಹೇಳಿ ಹೋಗ್ತಿದ್ದಾರೆ. ಬಿಕಾಸ್ ಕಾಂಚನ ಇವತ್ತು ನನ್ನನ್ನು ಹುಡ್ಕೊಂಡು ಬಂದಿದ್ದಾಳೆ ಅಂದರೆ ಏನೋ ವಿಷಯ ಇರಬಹುದು. ಯಾಕಂದರೆ ಕಾವೇರಿ ಇರ್ತಕ್ಕಂಥ ಜೈಲಿನಲ್ಲೇ ಈಕೆ ಇದ್ದು ಇವತ್ತು ನನ್ನನ್ನು ಹುಡ್ಕೊಂಡು ಏನೋ ಹೇಳಬೇಕು ಅಂತ ಈ ಜಾತ್ರೆ ತನಕ ಬಂದಿದ್ದಾಳೆ ಅಂದರೆ ಖಂಡಿತ ಏನೋ ವಿಷಯ ಇರಬಹುದು ಅಂತಾನೆ ಇಲ್ಲಿ ವರದಾಗೂ ಕೂಡ ಅನ್ಸುತ್ತೆ. ಅದೇ ಕಾರಣಕ್ಕೆ ಕಾಂಚನ ಏನು ಹೇಳ್ತಾಳೆ ಅನ್ನೋದನ್ನ ಕೇಳಬೇಕು ಅಂತಾನೆ ಹೋಗ್ತಿದ್ದಾರೆ. ಆ ಕಡೆ ಕಾಂಚನ ಕೂಡ ಹೇಳೋಕೆ ಅಂತ ಬರ್ತಿದ್ದಾರೆ. ಬಟ್ ಕಾವೇರಿಯ ಒಂದು ಬೇಡಿಕೆ ದೇವ್ರ ಹತ್ರ ಕೇಳ್ಕೊಂಡಿದ್ದ ವರನ ಏನೋ ಗೊತ್ತಿಲ್ಲ. ಇಲ್ಲಿ ಇನ್ನೇನೋ ಕಾಂಚನ ವರದ ಮುಖಾಮುಖಿ ಆಗಬೇಕು ಅನ್ನೋದ್ರ ಒಳಗಡೆ ಯಾವುದೋ ಒಂದು ಪಟಾಕಿ ಬಂದು ಸಿಡಿಯುತ್ತೆ. ಅದು ಏನು ಸಿಡಿಯುತ್ತೋ ಏನೋ ಗೊತ್ತಿಲ್ಲ. ಫೈನಲಿ ಅಲ್ಲಿ ಕಾಂಚನ ಕುಸಿದು ಹೋಗಿ ಬಿದ್ದೇ ಹೋಗ್ತಾರೆ. ಈ ಕಡೆ ಕಾಂಚನ ಕುಸಿದು ಹೋಗ್ಬಿಟ್ಲಲ್ಲ, ಏನೋ ಹೇಳೋಕೆ ಅಂತ ಬಂದಲ್ಲ, ಹೇಳದೆ ಇವಳು ಹೋಗ್ಬಿಟ್ರೆ ಈ ವಿಷಯವನ್ನ ಹೇಗೆ ತಿಳ್ಕೊಳ್ಳಿ ನಾನು, ಇಲ್ಲ ಇವಳಿಗೇನು ಆಗಲೇಬಾರ್ದು ಅಂತ ಅನ್ಕೊಂಡಂತ ವರದವರು ಕಾಂಚನನ ಎಬ್ಸೋಕೆ ಟ್ರೈ ಮಾಡ್ತಿದ್ದಾರೆ. ಕಾಂಚನ ಎದೆಳು, ಏನು ವಿಷಯ ಹೇಳಬೇಕು ಅಂತ ಬಂದೆ ಹೇಳು ಅಂತಿದ್ದಾರೆ. ಆ ಕಡೆ ಕಾಂಚನ ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಕಾವೇರಿ ಮತ್ತೆ ರಾಣಿ ವಿಷಯವನ್ನ ವರದಾಗೆ ಮುಟ್ಟಿಸ್ಬೇಕು ಅಂತಾನೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ವರದ ಕೇಳಬೇಕಾದ್ರೆ ಕಾಂಚನ ಕೂಡ ಹೇಳೋಕೆ ಅಂತಾನೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವರಿಂದ ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಡೆ ವರದ ಎಷ್ಟೇ ಕೇಳಿದ್ರು ಹೇಳಬೇಕು ಅಂತ ಅನ್ಕೊಂಡು ಟ್ರೈ ಮಾಡಿದಂತಹ ಕಾಂಚನ ಹಾಗೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ಬಿಡ್ತಾರೆ. ಪ್ರಜ್ಞಾಹೀನ ಸ್ಥಿತಿಗೆ ಹೋದಂತಹ ಕಾಂಚನನ ಹೇಗಾದ್ರೂ ಬದುಕಿಸ್ಕೋಬೇಕು, ಅವಳು ಏನನ್ನ ಹೇಳೋಕೆ ಬಂದಿದ್ಲು ಅನ್ನೋ ವಿಷಯವನ್ನ ತಾನು ತಿಳ್ಕೋಬೇಕು ಅಂತ ಅನ್ಕೊಂಡಂತ ವರದ ಮೊದಲು ಬಾಲನ ಕರೀರಿ ಅಂತ ಹೇಳಿ ಬಾಲನ ಕರೆಸ್ತಾರೆ. ಬಾಲ ಇವ್ರು ನನಗೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ, ಇವರನ್ನ ಮೊದಲು ಹಾಸ್ಪಿಟಲ್ಗೆ ಸೇರಿಸು, ಇವ್ರಿಗೆ ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು, ಹೆಚ್ಚು ಕಡಿಮೆ ಈಕೆ ಬದುಕುಳಿಬೇಕು, ಈಕೆ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ತಕ್ಷಣ ಆಂಬ್ಯುಲೆನ್ಸ್ ಕರೀತಾರೆ. ಕಾಂಚನನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಇತ್ತ ಕಡೆ ವರದ ಕೂಡ ತನ್ನ ಮಗನನ್ನ ಮನೆಗೆ ಬಿಟ್ಟಿದ್ದೆ ಮೊದಲು ಹಾಸ್ಪಿಟಲ್ಗೆ ಹೋಗಬೇಕು, ಅವಳ ಸ್ಥಿತಿ ಹೇಗಿದೆ ಅಂತ ನೋಡಬೇಕು. ಮೊದಲು ಅವಳು ಸ್ವಲ್ಪ ಪ್ರಜ್ಞೆ ಬರ್ತಿದ್ದಾಗೆ ಅವಳ ಹತ್ರ ಹೋಗಿದ್ದೆ, ವಿಷಯ ಏನು, ಅವಳು ಯಾಕೆ ನನ್ನನ್ನು ಜಾತ್ರೆವರೆಗೂ ನೋಡೋಕೆ ಬಂದು ಏನಿರ್ಬೋದು ಅನ್ನೋದನ್ನು ತಾನು ತಿಳ್ಕೊಳ್ಳೇಬೇಕು ಅಂದ್ಕೊಂಡಿದ್ದೆ. ವರದವರು ಕೂಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಲ್ಲಿ ಬಾಲ ಕೂಡ ಇದ್ದಾರೆ. ಈ ಕಡೆ ಬಾಲಗೆ ಅಚ್ಚರಿ ಆಗ್ತದೆ. ಬಿಕಾಸ್ ವರದ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಸಹಾಯ ಮಾಡೋ ಮನಸ್ಥಿತಿ ಇದ್ರೆ ಅವರು ಆಂಬ್ಯುಲೆನ್ಸಲ್ಲಿ ಕಳಿಸಿದ ಮೇಲೆ ಅವ್ರ ಪಾಡ್ಗೆ ಅವ್ರು ಇರ್ಬೋದಿತ್ತು. ಬಟ್ ಹಾಸ್ಪಿಟಲ್ ತನಕ ಬಂದಿದ್ದಾರೆ ಅಂದರೆ ಯಾರು ಇರ್ಬೋದು ಇವರು ಅಂತ ಅನ್ಕೊಂಡಂತ ಬಾಲ ವರದ ಬಳಿ ಬಂದು ಯಾರದು, ಅವ್ರು ಏನಾಗಬೇಕು, ನಿಮಗೆ ಯಾಕಿಷ್ಟು ತಲೆ ಕೆಡಿಸ್ಕೊಂಡಿದ್ರ ಅಂತೆಲ್ಲ ಕೇಳ್ತಿದ್ದಾರೆ. ಬಟ್ ವರದ ಯಾವ್ದನ್ನ ಕೂಡ ಬಿಚ್ಚಿಟ್ಕೊಡ್ತಾ ಇಲ್ಲ. ಇತ್ತ ಕಡೆ ಇನ್ನೇನೋ ರಾಣಿ ಬಾಲನ ನೋಡೇ ಬಿಡಬೇಕಿತ್ತು, ಬಾಲ ಕೂಡ ರಾಣಿನ ನೋಡೇ ಬಿಡಬೇಕಿತ್ತು. ಆದರೆ ಇಲ್ಲಿ ಸತ್ಯವರು ಅದನ್ನು ತಡೀತಾರೆ. ಬಿಕಾಸ್ ಇಲ್ಲಿ ಸತ್ಯವರು ಯಾವುದೇ ಕಾರಣಕ್ಕೂ ಬಾಲನ ಕಣ್ಣಿಗೆ ರಾಣಿ ಬೀಳಬಾರ್ದು ಅಂತಲೇ ಟ್ರೈ ಮಾಡಿರ್ತಾರೆ, ಪ್ರಯತ್ನ ಪಡ್ತಿರ್ತಾರೆ. ಅದೇ ಕಾರಣಕ್ಕೆ ಮಗದೊಮ್ಮೆ ಇಲ್ಲಿ ಬಾಲ ರಾಣಿ ಮುಖಾಮುಖಿ ಆಗೋದನ್ನು ಕೂಡ ಮಗದೊಮ್ಮೆ ಸತ್ಯವರು ತಡೀತಾರೆ. ಇದರ ನಡುವೆ ಬಾಲ ಮತ್ತು ರಾಣಿ ಇಬ್ಬರು ಕೂಡ ತುಂಬ ಅಂದರೆ ತುಂಬ ಕ್ಲೋಸ್ ಆಗಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ. ಈ ಕಡೆ ರಾಣಿಗೆ ಬಾಲ ಮಾತು ಕೂಡ ಕೊಟ್ಟಿದ್ದಾರೆ ಅವರ ತಂದೆಯನ್ನು ಹುಡ್ಕೊಡ್ತೀನಿ ಅಂತ. ಯಾಕಂದರೆ ರಾಣಿಯ ಅಪ್ಪನ ಹತ್ರನೇ ತನ್ನ ಅಪ್ಪನ ಹುಡ್ಕೊಡಿ ಅಂತ ಮಾತು ತಗೊಂಡಿದ್ದಾಳೆ. ಹಾಗಾಗಿ ಬಾಲ ಕೂಡ ರಾಣಿಯ
ಅಪ್ಪನನ್ನು ಹುಡುಕ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನೇ ರಾಣಿಯ ಅಪ್ಪ ಅಂತ ಹೇಳಿ. ಬಟ್ ರಾಣಿನ ನೋಡಿದ್ರೆ ಏನೋ ಒಂದು ರೀತಿ ಸೆಳೆತ, ಏನೋ ಒಂದು ರೀತಿ ಖುಷಿ ಇಲ್ಲಿ ಬಾಲಾಗ ಆಗ್ತಾನೆ ಇರುತ್ತೆ. ನಿಜವಾಗ್ಲೂ ಬಾಲ ಹೇಳಬೇಕು ಅಂದರೆ ಒಬ್ಬ ಕೆಟ್ಟ ವ್ಯಕ್ತಿ ಅಲ್ಲ, ವರದ ಜೊತೆ ಇರಬಹುದು. ಬಟ್ ಆ ವರದ ಮಾಡ್ತಕ್ಕಂಥ ಅನ್ಯಾಯದ ಕೆಲಸಗಳು ಯಾವುದೂ ಕೂಡ ಇಲ್ಲಿ ಬಾಲಾಗೆ ಗೊತ್ತೇ ಇಲ್ಲ. ಬಟ್ ಅದು ಗೊತ್ತಿರೋದು ಕಾವೇರಿಗೆ ಮಾತ್ರ. ಆದರೆ ಕಾವೇರಿ ಮಾತನ್ನು ನಿಜವಾಗ್ಲೂ ಬಾಲ ನಂಬ್ತಾರ ಇಲ್ವಾ ಗೊತ್ತಿಲ್ಲ. ಬಿಕಾಸ್ ಕಾವೇರಿ ಕೂಡ ಏನೂ ಹೇಳಲಿಕ್ಕೆ ಸಂದರ್ಭ ಬರೋದೇ ಇಲ್ಲ ಬಾಲ ಬಳಿ. ಹಾಗಾಗಿ ಇಲ್ಲಿ ಬಾಲ ವರದನ್ನ ದೇವತಾ ಮನುಷ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವರ ಜೊತೆಯಲ್ಲಿ ಬಲಕೈಯಾಗಿ ಪ್ರತಿ ಗಳಿಗೆ ಕೂಡ ಅವ್ರ ಜೊತೆ ಇರ್ತಾರೆ. ಅವರ ಕಣ್ತಪ್ಸಿನೇ ವರದ ಎಲ್ಲ ಕೆಲಸವನ್ನ ಕೂಡ ಮಾಡಬೇಕಾಗಿದೆ. ಇಲ್ಲ ಅಂದರೆ ವರದಾಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಾಲ ತನಗೆ ತಿರುಗಿ ಬೀಳ್ತಾನೆ, ತನ್ನ ಒಂದು ಬಿಸ್ನೆಸ್ ಹಾಳಾಗತ್ತೆ, ತನ್ನ ಕತೆ ಕೂಡ ಮುಗಿಯತ್ತೆ ಅಂತ. ಹಾಗಾಗಿ ಬಾಲಾಗೆ ಗೊತ್ತಿಲ್ಲದೆ ಇದೆಲ್ಲವನ್ನ ಕೂಡ ವರದ ಮಾಡ್ತಿದ್ದಾರೆ. ಇತ್ತ ಕಡೆ ಡಾಕ್ಟರ್ ಬರ್ತಾರೆ, ಹೇಗಾಗಿದ್ದಾರೆ, ಅವ್ರು ಹುಷಾರಾಗಿದ್ದಾರೆ, ಈಗ ನಾನು ಅವ್ರ ಜೊತೆ ಹೋಗಿ ಮಾತಾಡಬಹುದಾ ಅಂತೆಲ್ಲ ಇಲ್ಲಿ ವರದ ಡಾಕ್ಟರನ್ನು ಕೇಳ್ತಾರೆ. ಆಗ ಡಾಕ್ಟರ್ ಇಲ್ಲ, ಅದು ಸಾಧ್ಯ ಆಗೋದಿಲ್ಲ, ಯಾಕಂದರೆ ಅವರು ಪ್ರಾಣ ಅಪಾಯದಿಂದ ಪಾರಾಗಿರ್ಬೋದು. ಬಟ್ ಅವರು ಕೋಮಾ ಸ್ಥಿತಿಗೆ ಹೋಗಿದ್ದಾರೆ. ಕೋಮಾ ಸ್ಟೇಜ್ಗೆ ಹೋಗಿರೋದ್ರಿಂದಾಗಿ ಅವ್ರಿಗೆ ಯಾವುದೇ ರೀತಿ ಪ್ರಜ್ಞೆ ಇಲ್ಲ. ಅವ್ರು ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡುವುದಿಲ್ಲ. ಅವರು ಕೋಮಾ ಸ್ಥಿತಿಯಲ್ಲಿದ್ದಾರೆ. ಬಟ್ ಯಾವಾಗ ಎಚ್ಚರ ಆಗ್ತಾರೆ, ಏನು ಎಚ್ಚರ ಆಗ್ತಾರೆ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾವಾಗ ಎಚ್ಚರ ಆಗ್ತಾರೆ ಅನ್ನೋ ಒಂದು ಕನ್ಫರ್ಮೇಷನ್ಸ್ ಕೂಡ ಸಿಗೋದಿಲ್ಲ ನಮಗೆ ಅಂತ ಹೇಳಿಬಿಡ್ತಾರೆ. ಈ ಕಡೆ ವರದ ತುಂಬ ತಲೆ ಕೆಡಿಸ್ಕೋತಾರೆ. ಈ ಕಡೆ ಬಾಲ ಯಾಕೆ ಇಷ್ಟು ತಲೆ ಕೆಡಿಸ್ಕೋತಿದ್ದಾರೆ ಬಾಸು ಅಂತ ಅನ್ಕೋತಿದ್ದಿರ್ಬೇಕಿದ್ರೇ ನೀನು ಅನ್ಕೋತಿದ್ದೆ ಅಲ್ವಾ ನಾನು ಯಾಕೆ ಇಷ್ಟು ತಲೆ ಕೆಡಿಸ್ಕೋತಿದ್ದೀನಿ ಏನು ಅಂತ. ಜೊತೆಗೆ ಅವ್ರಿಗೆ ಏನಾಗಬೇಕು, ಯಾಕೆ ಇಷ್ಟು ನಾನು ಅವ್ರ ಬಗ್ಗೆ ಕಾಳಜಿ ವಹಿಸ್ತಿದ್ದೀನಿ ಅಂತ ಕೇಳ್ತಿದ್ದೆ ಅಲ್ವಾ ಬಾಲ. ಅವ್ರಿಗೆ ಯಾರು ಅಂತ ಗೊತ್ತಿದ್ಯಾ? ಕಾವೇರಿ, ನಿನ್ನ ಹೆಂಡತಿ ಇದ್ದಾಳಲ್ವ ಕಾವೇರಿ, ಅವ್ರದ್ದೇ ಜೈಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರು ಅದೇ ಜೈಲಲ್ಲಿ ಪೊಲೀಸ್ ಆಗಿದ್ದಾರೆ. ಇವ್ರು ನನ್ನನ್ನು ಭೇಟಿ ಮಾಡೋಕೆ ಬಂದಿದ್ದಾರೆ ಜಾತ್ರೆವರೆಗೂ. ಅಂದರೆ ಏನೋ ವಿಷಯ ಇರಬೇಕಲ್ವಾ, ಏನೋ ವಿಷಯ ಹೇಳೋಕೆ ಅಂತ ಬಂದಿದ್ದಾರಲ್ವಾ, ಅದು ಏನು ವಿಷಯ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಈಗ ಕಾಂಚನಾಗೆ ಪ್ರಜ್ಞೆ ತಪ್ಪಿದೆ, ಕೋಮಾ ಸ್ಥಿತಿಗೆ ಹೋಗಿದ್ದಾರೆ. ಹಾಗಿದ್ರೆ ಏನು ವಿಷಯ ಹೇಳೋಕೆ ಬಂದ್ಲು ಅನ್ನೋದು ಗೊತ್ತಿರೋದು ಜಸ್ಟ್ ಕಾವೇರಿಗೆ ಮಾತ್ರ. ಹಾಗಾಗಿ ನಾವು ಕಾವೇರಿ ಬಳಿಗೆ ಹೋಗಬೇಕಾಗತ್ತೆ. ನೀನು ನಿನ್ನ ಹೆಂಡತಿ ಕಾವೇರಿ ಎಲ್ಲಿದ್ದಾಳೆ ಅಂತ ಹುಡುಕಿ ನೀನು ಹೋಗಿ ಈ ವಿಷಯವನ್ನು ಕೇಳಬೇಕು ಅಂತ ಹೇಳಿ ವರದಾಯ ಹೇಳ್ತಾರೆ. ಹಾಗಾಗಿ ಬಾಲ ಕೂಡ ಕಾವೇರಿ ಯಾವ ಒಂದು ಜೈಲಲ್ಲಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ವರದ ಮತ್ತು ಬಾಲ ಇಬ್ಬರು ಕೂಡ ಕಾವೇರಿ ಬಳಿಗೆ ಹೋಗಿದ್ದಾರೆ. ಈ ಕಡೆ ಕಾವೇರಿ ಗಂಡನನ್ನು ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ. ಕೊನೆಗೂ 10 ವರ್ಷಗಳ ನಂತರ ಗಂಡನನ್ನು ನೋಡಿದ್ದೆ ಸತ್ಯವನ್ನು ಹೇಳಬೇಕು ಅಂತ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ವರದವರು ಎಂಟ್ರಿ ಕೊಡ್ತಾರೆ. ವರದವರು ಬರ್ತಿದ್ದಾಗೆ ಬಾಲ ಅಲ್ಲಿಂದ ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ಯಾ ಬಾಲ ಅಂದಾಗ, ಇಂಥ ಒಂದು ನೀಚುಳನ್ನು ನೋಡುವ ಆಸೆ ನನಗಿಲ್ಲ, ಇವಳನ್ನ ನೋಡಿದ್ರೆ ಇವಳು ಮಾಡಿರೋ ಕೆಲಸನೇ ಕಣ್ಮುಂದೆ ಬರುತ್ತೆ, ಇಂಥವಳ ಪ್ರೀತಿಸಿ ಮದುವೆ ಆದ್ನಲ್ಲ ಅಂತ ಅನ್ಸುತ್ತೆ ಅಂತ ಸಿಟ್ಟು ಮಾಡ್ಕೊಂಡಿದ್ದೆ. ಅಲ್ಲಿಂದ ಹೋಗೇ ಬಿಡ್ತಾರೆ ಇಲ್ಲಿ ಬಾಲ. ಇಲ್ಲಿ ತನ್ನ ಗಂಡ ತನ್ನನ್ನು ನಂಬದೆ ತನ್ನ ಬಳಿ ಏನನ್ನೂ ಕೂಡ ಕೇಳದೆ ಹೊರಟು ಬಿಟ್ರಲ್ಲ ಅಂತ ಹೇಳಿ ಕಾವೇರಿ ಮನಸ್ಸಿಗೆ ತುಂಬ ನೋವಾಗತ್ತೆ. ಈ ಕಡೆ ಬಾಲ ಹೋಗ್ತಿದ್ದಾಗೆ ವರದ ತನ್ನ ನಿಜ ಬಣ್ಣವನ್ನು ಓಪನ್ ಮಾಡ್ತಾರೆ, ನಿಜ ಮುಖವನ್ನು ರಿವೀಲ್ ಮಾಡ್ತಾರೆ, ಕೇಕಿ ಹಾಕಿ ನಗ್ತಿದ್ದಾರೆ. ನೋಡಿದ್ಯಾ ನಾನು ಮಾಡಿದ ತಪ್ಪು ನಿನ್ನ ಮೇಲೆ ಬಂತು, ಇವತ್ತು ನಿನ್ನ ಗಂಡ ನೀನು ಕಂಡ್ರೆ ಅಸಹ್ಯಪಟ್ಟು ಹೋಗ್ತಿದ್ದಾನೆ. ನೋಡಿದ್ಯಾ ನಾನು ಹೇಳಿದ್ದನ್ನು ಎಷ್ಟು ಚೆನ್ನಾಗಿ ನಂಬ್ಕೊಂಡಿದ್ದಾನೆ, ನಿನ್ನನ್ನು ಒಂದು ಕ್ಷಣಕ್ಕೂ ಕೂಡ ಕೇಳಲೇ ಇಲ್ಲ ನೀನು ಏನು ಮಾಡಿದೆ ಅಂತ ಹೇಳಿ. ಯಾಕೆ ನನ್ನನ್ನು ಭೇಟಿ ಮಾಡೋದಕ್ಕೆ ಕಾಂಚನ ಬಂದಿದ್ಲು, ಜಾತ್ರೆವರೆಗೂ ನನ್ನನ್ನು ನೋಡೋಕೆ ಬಂದಿದ್ಲು, ಏನು ವಿಷಯ ಅದು ಅಂತ ಕಾವೇರಿಯನ್ನೇ ಕೇಳ್ತಿದ್ದಾರೆ ವರದ. ಹಾಗಿದ್ರೆ ರಾಣಿ ವಿಷಯ ಗೊತ್ತಾಗೆ ಬಿಡುತ್ತಾ ಇಲ್ಲಿ ವರದಾಗೆ? ಕಾವೇರಿ ಹೇಳೇ ಬಿಡ್ತಾರ? ಏನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.